ಮಾಡಿದ್ರೆ ತಗೊಂಡು ಹೋಗ್ಬಿಟ್ಟು ಚಾಕ್ಲೇಟ್ ಕೊಡ್ತಾರೆ, ಕ್ಯಾಡ್ಬರಿ ಚಾಕ್ಲೇಟ್. ಅವ್ರಿಗೆ 3rd ಡಿಗ್ರಿ ಕೊಡಬೇಕು, ಅದರಲ್ಲಿ ಎಕ್ಸ್ಪರ್ಟ್ ನಾವು ಸಾಹೇಬ್. ಇವ್ರ ಹೆಸರು ಹೇಳಿದ್ರೆ ಆಗಿನ ಕಾಲ ಆಚೆನೆ ಬರ್ತಾ ಇಲ್ಲ ಕೆಲವರು ರೌಡಿಗಳು. ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ. ಏನು ಈ ಕಾರ್ಯಕ್ರಮ ಮಾಡಿದ್ದೀರಿ ನೋಡಿ. ತಂದೆ ತಾಯಿ ಜನ್ಮ ಕೊಡ್ತಾರೆ. ತಂದೆ ತಾಯಿ ಅಂತ ನಾನೇನ್ ಮಾತಾಡ್ಬೇಕು, ನಾವೇನ್ ಮಾತಾಡ್ಬೇಕು ಅದೇ ಮಾತಾಡ್ತಾರೆ. 3 ಗಂಟೆ ಹಾಕ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಸಂಸಾರ ಮಾಡುವ ಹೆಂಡತಿ ಅಂದ್ರೆ ಏನ್ ಮಾತಾಡ್ಬೇಕು ಅದೇ ಮಾತಾಡ್ತೀವಿ. ಆದ್ರೆ ಎಲ್ಲಾ ಕೂತ ಮಾತನಾಡೋದು ಗೆಳೆಯರ ಬಳಗ. ಅಂತ ಗೆಳೆಯರ ಬಳಗ ಇವತ್ತು ಈ ಕಾರ್ಯಕ್ರಮ ಮಾಡಿದೆ ಅಂದ್ರೆ ನನಗೆ ಬಹಳ ಸಂತೋಷ. 194ನೇ ವರ್ಷದ ಈ ಕಾರ್ಯಕ್ರಮ. ದುಡ್ಡಿರೋರೆಲ್ಲಾನು ದೇವಸ್ಥಾನಗಳು, ಮಂದಿರ, ಮಸ್ಜಿದ್ಗಳು ಕಟ್ಸೋದಕ್ಕಾಗಲ್ಲ. ಈಗ ನನಗೆ 6 ಗಂಟೆಗೆ ಫೋನ್ ಮಾಡೋದು ಅವ್ನಿಗಿಂತ ನಾನು ಮಾತಾಡೋದು ಹಿಂಗೆ ಹೇಳ್ತಾ ಇದ್ದೆ, ಏನ ನಿಮ್ಗೆ ಯಾವಾಗ ಕರೆದ್ರು ನಾನು ಮೈಸೂರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದೆ, ಅಲ್ಲೂ ಬರಲಿಲ್ಲ. ನಿನ್ನ ಫ್ರೆಂಡ್ ಮಣಿಪಾಲಲ್ಲಿ ಸಾಯ್ತಾ ಇದ್ದ, ಅಲ್ಲೂ ಬರಲಿಲ್ಲ. ಬಾಗೇಪಲ್ಲಿ ಹತ್ರ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಫ್ರೆಂಡ್ಸ್, ಅದಕ್ಕೂ ಬರಲಿಲ್ಲ. ನೀನ್ ಏನ 24 ಗಂಟೆ ದುಡ್ಡು ಅಂತ ಸಾಹಿತಿ ಅಂತ ನಾನು ಕೇಳಿದೆ. ಹೌದು ಶರೀಫ, ನನಗೆ ದುಡ್ಡು ಅಂದ್ರೆ ಬಹಳ ಇಷ್ಟ, ನಾನು ಸತ್ತು ನನ್ಗೆ ದುಡ್ಡೇ ಬೇಕು ಅಂದ. ನಾನು ನಿನ್ಗೊಂದು ಕತೆ ಹೇಳ್ತೀನಿ, ಫೋನಲ್ಲಿ ಕೇಳ್ತೀಯಾ ಅಂತ. ಕೇಳ್ತೀನಿ ಹೇಳಪ್ಪ. ನಿನ್ನಂತವನು ನಿಂತಂತೆ IRS ಅವನು ಯಾವಾಗಲೂ ದುಡ್ಡು ಅಂತ ಸಾಯ್ತಾ ಇದ್ದಂತೆ. 3 ಜನ ಗಂಡ್ಮಕ್ಳು ಇದ್ರಂತೆ. ದೊಡ್ಡವನು ಓದಿಸಿ ಮೈಸೂರಲ್ಲಿ ಒಂದು ಕೆಲಸಕ್ಕೆ ಸೇರಿದ್ದಂತೆ. 2ನೇವನು ಬಂದ್ಬಿಟ್ಟು ಬೆಂಗಳೂರಲ್ಲೇ ಇದ್ದಂತೆ. 3ನೇವನು ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ. ಈ ಅಪ್ಪ ಅನಕ್ಷರಸ್ಥ, ಅಕ್ಷರಸ್ಥರಿಗಿಂತ ಜಾಸ್ತಿ ಬುದ್ಧಿವಂತ. ಯಾವುದೋ ಒಂದು ಸೈಡ್ ಇದ್ದಂತೆ, 2 ಕೋಟಿಗೆ ಸೇಲ್ ಮಾಡಿಬಿಟ್ಟು 3 ಜನ ಗಂಡು ಮಕ್ಳಿಗೆ ಕೊಟ್ಬಿಟ್ಟು 50 ಲಕ್ಷ ಹಂಗೆ ಇಟ್ಟಿದ್ದಂತೆ. ನಿಮ್ಗೇನು ಬೇಜಾರಿಲ್ಲ ತಾನು, ನಾನೇನೋ ಮಾತಾಡ್ತೇನೆ, ಇದು ಒಳ್ಳೆ ಸಾಂಗ್. ಈ 50 ಲಕ್ಷ ಇಟ್ಟಿನಲ್ಲ ಅನಕ್ಷರಸ್ಥ, ಈ ದೊಡ್ಡವನಿಗೆ ಬಹಳ ಭಯ. ನಮ್ಮಪ್ಪನ ಮೊದಲ LTM ಪಿಂಡ ಇದು, ಹೆಬ್ಬಟ್ ಗಿರಾಕಿ. ಏನಾದ್ರೂ ಪುಟ್ಟಂದ್ರೆ ಸತ್ತೋಗ್ತಾರೆ, ಎಲ್ಲೋ ಬಡ್ಡಿ ಕೊಟ್ಕೊಂಡಿದ್ದಾರೆ, ಹೆಸರಾದ್ರೂ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಪ್ಪ ನೀನ್ ಯಾವಾಗಪ್ಪ ಇಲ್ಲ ಯಾರಿಗೆ ಕೊಟ್ಟಿದ್ಯಾ ಅಂದ್ರೆ, ನಿನ್ಗೆ ಯಾಕೋ 3 ಜನಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನೀನು 50 ಲಕ್ಷ ರೂಪಾಯಿ ನಾನು ಬಡ್ಡಿಗೆ ಬಿಟ್ಕೊಂಡಿದ್ದೀನಿ. ಯಾರ ಹೆಸರಾದ್ರೂ ಹೇಳಪ್ಪ ಅಂದ್ರೆ, ನಿನ್ಗೆ ಯಾಕೆ ಅಂತ ಹೇಳಿದ್ವಿ. ಏನಲ್ಲಪ್ಪ ನಿನ್ಗೆ ವಯಸ್ಸಾಗ್ತಾ ಇದೆ, ನೀನೇನಾದ್ರು ಗುಟಕ್ಕಂದ್ರೆ 50 ಲಕ್ಷ ಹೋಗುತ್ತಲ್ಲ ಅಂತ ಕೇಳಿದ್ರು ದೊಡ್ಡವರು. ನಮ್ಮೂರಲ್ಲಿ ಶಾಸ್ತ್ರಿ ಅವರಿದ್ದಾರೆ, ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡೋರು. ಅವತ್ತು ನಾನು ಜಾತಕ ಚೆನ್ನಾಗಿ ಬರ್ಸಿದ್ದೀನಿ. 99 ವರ್ಷ ನಮ್ಗೆ ಯಾರು ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ನಂದೆ ಪಾಪ. ಒಂದಿನ ಬೆಳಗ್ಗೆ ರೆಡಿ ಆಗಿಬಿಟ್ಟು ಈ ಬಡ್ಡಿ ವಸೂಲಿಗೆ ಹೋಗ್ತಾ ಇದ್ದಂತೆ. ಮಲ್ಲೇಶ್ವರಂದಲ್ಲಿ ಬಹಳ ಬುದ್ಧಿವಂತರು ಜನ, ಅಲ್ಲಿ ಹೋಟ್ಲ್ ಹತ್ರ ಬಡ್ಡಿ ವ್ಯಾಪಾರ ಮಾಡೋದು ಪಾಪಯ್ಯಪ್ಪ. ಹೋಗ್ತಾ ಬೆಳಗ್ಗೆ ಎದ್ಬಿಟ್ಟು ಸ್ನಾನಗಿನ ಮಾಡ್ಬಿಟ್ಟು ಬಟ್ಟೆ ಹಾಕೊಂಡು ಆಚೆ ಬಂದವನೆ, ಟಪ್ ಅಂತ ಬಿದ್ದವನೆ ಪಾಪ. ಲಕ್ವ ಹೊಡೆದಿದೆ. ದೊಡ್ಡವನಿಗೆ ಫೋನ್ ಮಾಡಿದ, ನೀವು ಚಿಕ್ಕವನು, ಅಣ್ಣ ಅಪ್ಪನಿಗೆ ಹಿಂಗೆ ಆಗ್ಬಿಟ್ಟಿದೆ, ನೀನು ಬಂದ್ಬಿಡೋಣ ಅಂತ. ಅವನೇನಂದು ಏನಾಯ್ತು ಅನ್ನೋದು, ಏನಿಲ್ಲಪ್ಪ ಬೆಳಗ್ಗೆ ಹಿಂಗೆ ಎದ್ಬಿಟ್ಟು ಹಿಂಗೆ ಆಗ್ಬಿಟ್ಟಿದೆ, ನೀನು ಸ್ವಲ್ಪ ಬಂದ ತೋರಿಸುವ ಅನ್ನೋ. ಹೆಂಗಿದಾರೋ ಅಪ್ಪ ಅನ್ನಂತ. ಏನಿಲ್ಲ, ಉಸಿರು ಲಾಂಗ್ ಆಗಿ ತಗೊಂತಾ ಇದ್ದಾರಣ್ಣ, ಕಣ್ಣು ಮೇಲ್ ನೋಡ್ತಾ ಇದ್ದಾರೆ ಅಂತ. ಏನು ಇರಬಹುದಾ ಅಂತ ಕೇಳಿದಂತೆ. ಇರಬಹುದಣ್ಣ, ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. ಅಯ್ಯೋ ಹಂಗೆ ಇಟ್ಕೊಳ್ಳೋ, 50 ಲಕ್ಷ ರೂಪಾಯಿ ಹೊರಟೋಗುತ್ತೆ ಪಾಪ, ಬರ್ತಿಲ್ಲ ಬರ್ತೀನಿ ಬೇಗ ಅಂತ ಹೇಳಿ ಬಂದಂತೆ. 3 ಜನ ಸೇರ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ ಪಾಪ. ಜನ ಎಲ್ಲ ಮಲ್ಲೇಶ್ವರ ಬಹಳ ಬುದ್ಧಿವಂತರಲ್ಲ ಪಾಪ. ಇಷ್ಟು ದಿನ ಇದ್ದ ನಮ್ಮ ಜೊತೆನಲ್ಲಿ ಹೋಗ್ತಾ ಇದ್ರಲ್ಲ, ಏನ್ ಮಾಡೋದು. ಇಷ್ಟೊತ್ತಾದ್ರೂ ಈ ಅಪ್ಪನಿಗೆ ಉಸಿರಾಡೋದು ಕಮ್ಮಿ ಆಗ್ತಾ ಇಲ್ಲ, ಇನ್ನೇನು ಕಾಯೋ ಪರಿಸ್ಥಿತಿ ಬಂದ್ರೆ. ಈ ಚಿಕ್ಕವನಿಗೆ ದೊಡ್ಡವನು ಚಿಕ್ಕವನು ಕೇಳಿದಂತೆ, ಏನು ಅಪ್ಪನಿಗೆ ಏನು ಮೈಯಲ್ಲಿ ಹುಷಾರಿಲ್ಲ, ಏನು ಸತ್ತೋಗ್ತಾನೆ ಅಂತ ಹೇಳಿದೆ. 2 ದಿನ ಆಯ್ತು ಇನ್ನೂ ಸಾಯಲಿಲ್ಲ ಅಂತ. ಇನ್ನು ಸಾಯಿಸಿ ನೀನೇ ಸಾಯಿಸ್ಬಿಡಪ್ಪ, ಎಷ್ಟು ದಿನ ಅಂತ ಸಾಯಲಿ, ಅವ್ರಿಗೆ ವಯಸ್ಸು ದೇವರು ಹೊರ ಕೊಟ್ಟಿದ್ದಾರೆ ಇದ್ದಾನೆ ಅಂದ್ರೆ. 2 ದಿನ ಆಯ್ತು, 3 ದಿನ ಆಯ್ತು, 3 ಜನ ಮಕ್ಕಳು ಬೇಜಾರಾಗ್ಬಿಟ್ಟವ್ರು. ಲಾಸ್ಟ್ ಅಲ್ಲಿ ನಮ್ಮ ಶಿವರಾಮ್ ಸರ್ ಅಂತವ್ರು ಯಾರೋ ಬಂದ್ರಂದ್ರೆ, ಏನಪ್ಪ ಏನಾಗಿದೆ ಅಂದ್ರೆ, ಏನಿಲ್ಲ ಸರ್ 8 ದಿನ ನಿಮಗೆ ಸಾಯ್ತಾನಿಲ್ಲ ಬದುಕ್ತಾನಿಲ್ಲ ಸರ್, ಏನ್ ಸರ್ ಮಾಡೋದು, ಅಲ್ಲಿ ಡ್ಯೂಟಿ ಹೋಯ್ತು ಅಂತ. ಒಬ್ಬನು ಪೋಸ್ಟ್ ಮ್ಯಾನ್ ಇವ್ ಸರ್, ನನಗೆಲ್ಲ ಪೋಸ್ಟ್ ಕೊಡೋದೆಲ್ಲ ನೀವು ಪೆಂಡಿಂಗ್ ಇದೆ ಸರ್ ಅಂತ ಕೇಳಿದ್ರು. ಏನಲ್ಲಪ್ಪ ನಿಮ್ಮ ಅಪ್ಪನಿಗೆ ಏನೋ ಒಂದು ಆಸೆ ಇಟ್ಕೊಂಡಿದ್ದಾನೆ, ಏನೋ ಕೇಳಪ್ಪ ಅಂತ ಹೇಳಿದ್ರು.
ಇವನು ಒಬ್ರಿಗೆ ಹೇಳಿದ್ರಂತೆ, ಏನಂತೆ, ನಾನು ಸತ್ತರೆ ನನ್ಗೆ ಯಾವುದೇ ಕಾರಣಕ್ಕೂ ಹೂವಿನ ಪಲ್ಲಕ್ಕಿ ಮಾಡಬಾರ್ದು, ಯಾರಿಗೂ ಊಟ ಹಾಕ್ಸ್ಬಾರ್ದು, ಹಂಗೇ ತಗೊಂಡು ಹೋಗ್ಬಿಟ್ಟು ನನ್ಗೆ ಮಣ್ಣು ಮಾಡ್ಬೇಕು, ನನ್ನ ಎದೆ ಮೇಲೆ ಪ್ರತಿಯೊಬ್ಬರು 1 ಲಕ್ಷ ರೂಪಾಯಿ ಇಡಬೇಕು, ಹಿಂಗೆ ಹೇಳಿದ್ರಂತೆ ಪಾಪ. ಹೌದಾ ಅಂದ ತಕ್ಷಣ ಇವ್ರು ಹೇಳಿದಂತೆ, ಏನಪ್ಪ ದುಡ್ಡು ಏನಾದ್ರು ಬೇಕಾ ಅಂತ ಹೇಳ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಏನು ಹೂವಿನ ಪಲ್ಲಕ್ಕಿ ಏನಿಲ್ಲ, ಏನು ಆಗ್ತಿಲ್ಲ, ತಗೊಂಡು ಹೋದ್ರು, ಮಣ್ಣು ಮಾಡೋದಕ್ಕೆ ಶುರು ಮಾಡಿದ್ರು. ಚಿಕ್ಕವನು ಅದಕ್ಕಿಂತ ಚಿಕ್ಕವನು 1 ಲಕ್ಷ ಇಟ್ಬಿಟ್ರು. ದೊಡ್ಡವ್ರು ನೋಡಿದ್ರೆ ಪತ್ತೇನೇ ಇಲ್ಲ. ಶಿವರಾಮ್ ಸಾರು ಇವರೆಲ್ಲ ಕೇಳ್ತಾ ಇದ್ರು ನಮ್ಮ ಮಲ್ಲೇಶ್ವರ ಜನ, ಎಲ್ಲಪ್ಪ ದೊಡ್ಡವನು ಬರ್ತಾನೆ ಇಲ್ಲ ಅಂತ. ಇನ್ನೇನಪ್ಪ 1 ಲಕ್ಷ ರೂಪಾಯಿ ಕೊಡಬೇಕಂತ ಇವನ ಅಪ್ಪನಿಗೆ ತಕ್ಕ ಮಗ ಇವನು ಬರಲ್ಲ ಅಂತ ಹೇಳಿಬಿಟ್ಟು ಮಣ್ಣು ಮಾಡಬೇಕು, ನಿಲ್ಸಿ 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 ಅಂತ ಬಂದಂತೆ ಪಾಪ. ಯಾಕೆ ಏನಾಯ್ತು? ಏನಿಲ್ಲ, ಡ್ರಾ ಮಾಡ್ಕೊಂಡು ಬರ್ಬೇಕಂತ ಹೋದೆ, ಬ್ಯಾಂಕ್ ಬಂದಿತ್ತು. ನನ್ನ ಹೆಂಡತಿ ಫೋನ್ ಮಾಡ್ಬೇಕು ತರಿಸ್ಕೊಂಡ್ರೆ ಅವ್ರು ಫೋನ್ ಇರ್ತಾ ಇಲ್ಲ, ಅದಕ್ಕೆ ಬಂದೆ. ನಾನು ಡ್ರಾ ಮಾಡ್ಕೊಳ್ದಕ್ಕಾಗಲ್ಲ, ನನ್ನ ಹೆಂಡತಿ ಕೊಡ್ಲಿಲ್ಲ, ಅದಕ್ಕೆ ಚೆಕ್ ಬರ್ಕೊಂಡು ಬಂದಿದ್ದೀನಿ, ಇಡ್ತಾ ಇದ್ದೀನಿ ನಮ್ಮ ಅಪ್ಪನ ಚೌಧರಿ ಹೇಳ್ಬಿಟ್ಟು ಚೆಕ್ ಇಡ್ಲಿ. ಆ ಚೆಕ್ ಇಡುವಾಗ ಇನ್ನೊಂದು ಹೇಳ್ತಾನಂತೆ, ಅಪ್ಪ ಅಪ್ಪ ನೀನು ಸತ್ತ ಸಂಕಟದಲ್ಲಿ ನಾನು 1 ಲಕ್ಷ ಬರೋದಕ್ಕೆ ಹೋಗ್ಬಿಟ್ಟು 3 ಲಕ್ಷ ಬರ್ಬಿಟ್ಟಿದ್ದೀನಪ್ಪ, ಇಡ್ತಾ ಇದ್ದೀನಪ್ಪ ಚೆಕ್ಕು, ಈ 2 ಲಕ್ಷ ರೂಪಾಯಿ ಜೋಬಿನಾಗ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಯಾವಾಗ ಚೆಕ್ ತಗೊಂಡು ಹೋಗೋದು, ಯಾವಾಗ ಡ್ರಾ ಮಾಡ್ಕೊಳ್ಳೋದು, ಯಾವಾಗ ಮಜಾ ಮಾಡೋದು ಸ್ವಾಮಿ ಪಾಪ. ಪಾಪದ ದುಡ್ಡು ಪಾಯಿಸ್ಬೇಕಲ್ಲದೆ ಪಾಯಿಸ್ತಕ್ಕಂತ ಸರ್ವಜ್ಞ ಅಂತ ಏನು ಹೇಳಿದ್ದಾನೆ ಸರ್ವಜ್ಞ. ಏನು ಈ ಕಾರ್ಯಕ್ರಮವನ್ನು ಕರೆದು ನನಗೆ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.